ನಮಸ್ಕಾರ ಶ್ರೋತೃಗಳೇ, ಇಂದಿನ ಬಿಸಿ ಸುದ್ದಿ ವಾಹಿನಿಯ ಕೋಟೆ ನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಆತ್ಮೀಯರೇ, ಕನ್ನಡದ ನೆಲದಲ್ಲಿ ಜನಿಸಿ ಕನ್ನಡದ ನೆಲ ಜಲ ಬದುಕನ್ನು ರೂಢಿಸಿಕೊಂಡು ತಮ್ಮದೇ ಆದಂತಹ ವಿಶೇಷವಾದಂತಹ ಕ್ರಿಯಾಶೀಲತೆಯಿಂದ ನಾಡಿಗೆ ಕೊಡುಗೆ ನೀಡಿದವರು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು, ಬದುಕನ್ನು ಕಟ್ಟಿಕೊಟ್ಟವರು, ಅನೇಕರ ಶರಣೆಯರ ದಾರ್ಶನಿಕರ ಚಿಂತನೆಗಳನ್ನು, ಅವರ ಬದುಕು ಬರಹಗಳನ್ನು ಕೇಳಿದ್ದೇವೆ. ಅಂತೆಯೇ ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಸಹ ಅನೇಕ ಜನ ಕವಿಯತ್ರಿಯರು, ಕವಿಗಳು, ದಾರ್ಶನಿಕರು, ಕಾದಂಬರಿಕಾರರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುವುದರ ಮೂಲಕ ಕನ್ನಡದ ಶ್ರೀಮಂತಿಕೆಗೆ ಮೆರಗು ತಂದಿದ್ದಾರೆ. ಅಂತಹ ಮೆರಗು ತಂದಂತಹ ಕೆಲವರಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದಲ್ಲಿ ವಾಸವಾಗಿರುವಂತಹ ಶ್ರೀಮತಿ ನಿರ್ಮಲಾ ಮಂಜುನಾಥ್ರವರು ನಮ್ಮೊಟ್ಟಿಗೆ ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಿರ್ಮಲಾ ಮಂಜುನಾಥ್ರವರು ಸದ್ಗೃಹಿಣಿಯಾಗಿ ಮನೆಯಲ್ಲಿ ಸಾಂಸಾರಿಕ ಬದುಕಿನ ಜೊತೆಯಲ್ಲಿ ಬಿಡುವಿನ ವೇಳೆಯನ್ನು ಸದುಪಯೋಗಪಡಿಸಿಕೊಳ್ಳುವುದಕ್ಕಾಗಿ ಕರಕುಶಲ ಕೆಲಸಗಳನ್ನು ಮಾಡುತ್ತಾ ಒಂದಷ್ಟು ಸಾಹಿತ್ಯದ ಗೀಳನ್ನು ಹಚ್ಚಿಕೊಂಡು ವಿವಿಧ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಕ್ರಿಯವಾದಂತಹ ಜೀವನವನ್ನು ಮತ್ತು ತುಂಬು ಸಂಸಾರದಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ಸಾಗಿದ್ದಾರೆ. ಇವರು ಭರಮಸಾಗರ ಹೋಬಳಿಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿಯೂ ಸಹ ಕೆಲಸವನ್ನು ಮಾಡುತ್ತಿದ್ದು ಅನೇಕ ಸಂಘ ಸಂಸ್ಥೆಗಳು ಮತ್ತು ಸಾಂಸ್ಕೃತಿಕ ಸಂಘಟನೆಗಳ ಜೊತೆಯಲ್ಲಿ ಗುರುತಿಸಿಕೊಂಡು ತಮ್ಮ ಕಾವ್ಯದ ಅಭಿರುಚಿಯನ್ನು ಇತರರಿಗೆ ಹಂಚುತ್ತಾ ಸಾಗಿರುವ ಆತ್ಮೀಯರಾದಂಥ ಶ್ರೀಮತಿ ನಿರ್ಮಲಾ ಮಂಜುನಾಥ್ರವರನ್ನ ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತಿಸುತ್ತೇನೆ. ಮೇಡಮ್, ತಾವು ಈ ಕಾರ್ಯಕ್ರಮಕ್ಕೆ ಬಂದದ್ದು ಬಹಳ ಸಂತೋಷವಾಯಿತು. ನೀವು ಒಬ್ಬ ಗೃಹಿಣಿಯಾಗಿ ತಮ್ಮ ಓದಿನ ಮಿತಿಯೊಳಗೆ ಜೊತೆಯಲ್ಲಿ ತಮ್ಮ ಸಾಂಸಾರಿಕ ಮತ್ತು ಸಂಬಂಧಗಳ ಮಿತಿಯೊಳಗೆ ಸಮಾಜದ ಆಗುಹೋಗುಗಳನ್ನು ಮತ್ತು ನೀವು ಕಂಡಂತಹ ದೃಶ್ಯಗಳನ್ನು ನೋಡುವುದರ ಮೂಲಕ, ಕೇಳುವುದರ ಮೂಲಕ, ಓದುವುದರ ಮೂಲಕ ರೂಢಿಸಿಕೊಂಡಂತಹ ಒಂದು ಬರವಣಿಗೆ ಏನಿದೆ ಅದು ಒಂದಷ್ಟು ಉತ್ತಮವಾದಂತಹ ಪ್ರಯೋಜನವನ್ನು ಪಡಿತಾ ಇದೆ ಅನ್ನುವ ಮಾತನ್ನು ಕೇಳಿದ್ದೇನೆ. ಹಾಗಾಗಿ ನೀವು ಈ ಕಾವ್ಯ ಕ್ಷೇತ್ರಕ್ಕೆ ಬರಬೇಕು, ನನ್ನ ಪದಪುಂಜಗಳನ್ನು ಇತರರೊಂದಿಗೆ ಹಂಚಿಕೊಳ್ಬೇಕು, ಜಾಗೃತಿ ಮೂಡಿಸಬೇಕು ಅನ್ನುವಂಥ ಮನಸ್ಸು ಮಾಡಿದ್ದು ಹೇಗೆ? ನಮಸ್ಕಾರ. ಮೊದಲು ಬಿಸಿ ಬಿಸಿ ಸುದ್ದಿ ವಾಹಿನಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ, ನನ್ನ ಹೆಸರು ನಿರ್ಮಲಾ ಮಂಜುನಾಥ್. ನಾನು ಮನೆಯಲ್ಲಿ ಮೊದಲು ಓದ್ಕೊಂಡಿದ್ದೆ, ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಮನೇಲಿ ಗೃಹಿಣಿಯಾಗಿ ಇದ್ದಾಗ ನಮ್ಮ ತಂದೆಯವರು ಬಂದು, ನಮ್ಮ ತಂದೆಯವರು ಮೂಲತಃ ಅವರು ಸಾಹಿತಿಗಳು, CB ರಾಜ್ ಅಂತ. ಅವರು ಹೇಳಿದ್ರು, ಎಲ್ಲರಲ್ಲೂ ಒಂದೊಂದು ಕಲೆ ಇರುತ್ತೆ, ಅದನ್ನು ಹೊರಹೊಮ್ಮಸಕ್ಕೆ ಒಂದು ದಾರಿ ಬೇಕು, ನೀನು ಬರಿಬೋದಮ್ಮ, ನಿನ್ನಲ್ಲೂ ಆ ಒಂದು ಶಕ್ತಿ ಇರುತ್ತೆ, ನೀನು ಅದನ್ನು ರೂಢಿಸ್ಕೋಬೇಕು ಅಂತ ಹೇಳಿ ನನ್ಗೆ ಗುರು ತುಂಬಿಸಿದ್ರು. ಆಗ ನಾನು ಮೊದಲನೇ ಬರೆದಂತಹ ಕವನ ಕುವೆಂಪು ಬಗ್ಗೆ ಬರೆದೆ, ಕನ್ನಡದ ಕಪ್ಪು ಅಂತ. ಅದಾದ್ಮೇಲೆ ಹೆಣ್ಣಿನ ಬಗ್ಗೆ ವಿಧವೆ ಅಂತ ಬರೆದೆ. ಹೀಗೆ ಬರಿತಾ ಹಲವಾರು ರಾಜ್ಯ ಮಟ್ಟದ ಕವನ ಸಂಕಲನಗಳಲ್ಲಿ ನನ್ನ ಕವನಗಳು ಬಿಡುಗಡೆಯಾದವು. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ರಾಜ್ಕುಮಾರ್ ಸರ್ ತೀರ್ಕೊಂಡಾಗ 10,000 ಕವನಗಳನ್ನ ಬೆಂಗಳೂರಲ್ಲಿ ಕರೆಸಿದ್ರು. ಆ ಕವನದಲ್ಲಿ ಕೇವಲ 50 ಕವನ ಮಾತ್ರ ಆಯ್ಕೆ ಆಗಿದ್ವು. ಆಯ್ಕೆಯಲ್ಲಿ ನಂದು ನಮ್ಮ ತಂದೆಯವ್ರದ್ದು ಇತ್ತು. ಅದು ನನಗೆ ತುಂಬಾ ಸಂತೋಷ ತಂದುಕೊಟ್ಟಂತ ಒಂದು ಸಮಾಸ ಆಗಿತ್ತು. ಅಂದ್ರೆ ನೀವು ಈ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಅಥವಾ ಹುಮ್ಮಸ್ನಿಂದ ಮುನ್ನಡೆಯೋದಕ್ಕೆ ನಿಮ್ಮ ತಂದೆನೇ ಪ್ರೇರಕ ಶಕ್ತಿ ಮತ್ತು ಮಾರ್ಗದರ್ಶಕರು ಕೂಡ ಹೌದು. ಅಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಸಹ ನಮ್ಮ ಮಕ್ಕಳು ಏನಾದ್ರೂ ಒಂದು ಕ್ಷೇತ್ರದಲ್ಲಿ ಮುಂದುವರಿಲಿ, ಹೆಸರು ಗಳಿಸ್ಲಿ, ಕೇವಲ 4 ಗೋಡೆ ಮಧ್ಯೆ ಇರಬಾರ್ದು, ಅವ್ರದ್ದೊಂದಷ್ಟು ಪ್ರತಿಭೆ ಹೊರಗೆ ಗೊತ್ತಾಗ್ಲಿ ಅನ್ನುವ ಆಶೆ ಇರ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ತಂದೆಯವರ ಒಂದು ಪ್ರೋತ್ಸಾಹದಿಂದ ನೀವೇನು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಹೊರಟಿದ್ದೀರಿ. ನೀವು ಬರೆದಂತಹ ಕವನಗಳಲ್ಲಿ ನಿಮಗೆ ಮುದ ನೀಡುವ, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂತ ಒಂದು ಕವನವನ್ನು ಈಗ ವಾಚನ ಮಾಡಿ. ನನ್ನ ಕವನದ ಶೀರ್ಷಿಕೆ ಸಿದ್ಧ ಪುರುಷ. ಅಕ್ಕರೆಯ ಸಕ್ಕರೆ ಬೆರೆಸಿ ಜೇನಿನ ಪ್ರೀತಿ ಹಂಚಿ ನಲ್ಮೆಯೊಳಗೊಂದಾದ ಶಿವಶರಣ. ಅಕ್ಕರೆಯ ಸಕ್ಕರೆ ಬೆರೆಸಿ ಜೇನಿನ ಪ್ರೀತಿ ಹಂಚಿ ನಲ್ಮೆಯೊಳಗೊಂದಾದ ಶಿವಶರಣ. ಸಿದ್ಧಗಂಗಾ ಶಿವಕುಮಾರ ದೇವರಿಗೆ ವಂದಿಸುವೆ, ಶಿರಬಾಗಿ ನಮಸ್ಕರಿಸುವೆ. ಶಿವಕುಮಾರ ದೇವರಿಗೆ ವಂದಿಸುವೆ, ಶಿರಬಾಗಿ ನಮಸ್ಕರಿಸುವೆ. ಬೀಗದವರ ನಡುವೆ ಬಾಗಿದಿರಿ ನೀವು, ನೆಲ ನೋಡುತ್ತಾ ನಡೆದಾಡಿದ ಮಹಾತ್ಮರೇ ಆದಿರಿ ನೀವು. ಬೀಗದವರ ನಡುವೆ ಬಾಗಿದಿರಿ ನೀವು, ನೆಲ ನೋಡುತ್ತಾ ನಡೆದಾಡಿದ ಮಹಾತ್ಮರೇ ಆದಿರಿ ನೀವು.
ಅಕ್ಷರ ದಾಸೋಹದೊಟ್ಟಿಗೆ ಅನ್ನ ದಾಸೋಹವನಿತ್ತು ಅನ್ನಪೂರ್ಣೆಯ ಮಗನೆನಿಸಿದಿರಿ ನೀವು. ಅಕ್ಷರ ದಾಸೋಹದೊಟ್ಟಿಗೆ ಅನ್ನ ದಾಸೋಹವನಿತ್ತು ಅನ್ನಪೂರ್ಣೆಯ ಮಗನೆನಿಸಿದಿರಿ ನೀವು. ನೀವು ಹಚ್ಚಿದ ಜ್ಞಾನ ಜ್ಯೋತಿಯು ವಿಶ್ವದಾದ್ಯಂತ ಪಸರಿಸಿ ನಿಮ್ಮ ಪ್ರಾತ್ಯಕ್ಷತೆಗೆ ಓಡೋಡಿ ಬಂದು ಸಹಕರಿಸುವುದರೆಷ್ಟೋ ಶಿಷ್ಯರು. ನಿಮ್ಮ ಪ್ರಾತ್ಯಕ್ಷತೆಗೆ ಓಡೋಡಿ ಬಂದು ಸಹಕರಿಸಿದವರೆಷ್ಟೋ ಶಿಷ್ಯರು. ಸೇವೆ ಸಲ್ಲಿಸಲು ದಾನಿಗಳಾದರೆಷ್ಟೋ ಭಕ್ತರು. ಸೇವೆ ಸಲ್ಲಿಸಲು ದಾನಿಗಳಾದರೆಷ್ಟೋ ಭಕ್ತರು. ಸಿದ್ಧ ಪುರುಷರೇ ಮರಣವೆಂಬುದು ಹರಣಕ್ಕಷ್ಟೇ, ನಡೆದಾಡುವ ದೇವರಿಗಿಲ್ಲ. ಸಿದ್ಧ ಪುರುಷರೇ ಮರಣವೆಂಬುದು ಹರಣಕ್ಕಷ್ಟೇ, ನಡೆದಾಡುವ ದೇವರಿಗಿಲ್ಲ. ಸಾವು ಸ್ವರ್ಗ ಪ್ರಾಪ್ತಿಯೊಂದಿಗೆ ಶಿವನಲ್ಲಿಗೆ ತೆರಳಿದ ನಿಮ್ಮ ಆತ್ಮ ನಿಮ್ಮೆಲ್ಲರಲ್ಲಿ ಬೆರೆಯುವಂತಾಗಲಿ. ನಿಮ್ಮೆಲ್ಲರಲ್ಲಿ ಬೆರೆಯುವಂತಾಗಲಿ. ನಡೆದಾಡೋ ದೇವರಾದಂಥ ಶಿವಕುಮಾರ ಸ್ವಾಮೀಜಿಗಳವರು ಸಿದ್ಧಗಂಗಾ ಕ್ಷೇತ್ರವನ್ನು ಒಂದು ಸಿದ್ಧ ಕ್ಷೇತ್ರವನ್ನಾಗಿಸಿ, ಪುಣ್ಯಕ್ಷೇತ್ರವನ್ನಾಗಿಸಿ, ಪಾವನವಾದ ಬದುಕನ್ನು ಕಟ್ಟಿಕೊಟ್ಟಂತಹ ಒಂದು ಕ್ಷೇತ್ರ. ಆ ಸ್ವಾಮೀಜಿಯವರನ್ನು ಕುರಿತಾದ ನಿಮ್ಮ ಮಾತುಗಳು, ನಿಮ್ಮ ಅಭಿಪ್ರಾಯಗಳು ಬಹಳ ಅರ್ಥಪೂರ್ಣವಾಗಿ ಮೂಡಿ ಬಂದಿದ್ದಾವೆ. ಈ ಸ್ವಾಮೀಜಿಯವರನ್ನ ಕುರಿತು ಬರೆದ ಈ ಪದ್ಯ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗುವ ರೀತಿಯಲ್ಲಿ ಇರುವಂತದ್ದನ್ನ ಗಮನಿಸಿದ್ದೇನೆ. ಹಾಗಾದ್ರೆ ಮತ್ತೊಂದು ಕವನವನ್ನು ಶೀರ್ಷಿಕೆ ಅಮ್ಮ. ಅಮ್ಮ ಎಂದರೆ ಬರೀ ಎರಡಕ್ಷರದ ಪದವಲ್ಲ. ಅಮ್ಮ ಎಂದರೆ ಬರೀ ಎರಡಕ್ಷರದ ಪದವಲ್ಲ, ಪ್ರಪಂಚದ ಅದ್ಭುತ, ದೇವರಿಗಿಂತಲೂ ಮಿಗಿಲಾದ ಶಕ್ತಿ. ದೇವರಿಗಿಂತಲೂ ಮಿಗಿಲಾದ ಶಕ್ತಿ. ತನ್ನ ಗರ್ಭಗುಡಿಯಲ್ಲಿ ಪೋಷಿಸಿ ಬೆಳೆಸಿ ತನ್ನ ಕರುಳ ಬಳ್ಳಿಯೊಂದಿಗೆ ಪ್ರಪಂಚಕ್ಕೆ ತೋರಿಸುವ ದೇವತೆ. ತನ್ನ ಗರ್ಭಗುಡಿಯಲ್ಲಿ ಪೋಷಿಸಿ ಬೆಳೆಸಿ ತನ್ನ ಕರುಳ ಬಳ್ಳಿಯೊಂದಿಗೆ ಪ್ರಪಂಚಕ್ಕೆ ತೋರಿಸುವ ದೇವತೆ. ಎಷ್ಟು ಜನ್ಮವೆತ್ತಿದರೂ ತಾಯಿ ಋಣ ತೀರಿಸಲಾಗದು, ನಿನ್ನಿಂದಲೇ ಶುರುವಾಗುವುದು ಹೊಸ ಅಧ್ಯಾಯ. ಎಷ್ಟು ಜನ್ಮವೆತ್ತಿದರೂ ತಾಯಿ ಋಣ ತೀರಿಸಲಾಗದು, ನಿನ್ನಿಂದಲೇ ಶುರುವಾಗುವುದು ಹೊಸ ಅಧ್ಯಾಯ. ನನ್ನ ಭಯ ಓಡಿಸಲು ನಿದ್ದೆ ಮರೆತಳು, ನಮ್ಮ ಕನಸಿಗೆ ಅರ್ಥ ಕೊಟ್ಟವಳು. ನಮ್ಮ ನಗುವಿನಲ್ಲಿ ತನ್ನ ಖುಷಿ ಕಂಡವಳು. ನನ್ನ ಭಯ ಓಡಿಸಲು ನಿದ್ದೆ ಮರೆತಳು, ನಮ್ಮ ಕನಸಿಗೆ ಅರ್ಥ ಕೊಟ್ಟವಳು. ನಮ್ಮ ನಗುವಿನಲ್ಲಿ ತನ್ನ ಖುಷಿ ಕಂಡವಳು. ಅಮ್ಮ ನೀನಿದ್ದರೂ ಎದುರಿಗೆ ಕೊನೆಯಿಲ್ಲ ಮನದ ಆಸೆಗೆ. ಅಮ್ಮ ನೀನಿದ್ದರೆ ಎದುರಿಗೆ ಕೊನೆಯಿಲ್ಲ ಮನದ ಆಸೆಗೆ. ಕಾರಣವಿಲ್ಲ ಸಂಪೂರ್ಣ ಸೋತಿರುವೆ ನಿನ್ನ ಪ್ರೀತಿಗೆ. ಕಾರಣವಿಲ್ಲ ಸಂಪೂರ್ಣ ಸೋತಿರುವೆ ನಿನ್ನ ಪ್ರೀತಿಗೆ. ನೋವು ನಲಿವಿನಲ್ಲಿ ಜೊತೆಯಲ್ಲೇ ಇರುವವಳು, ದೀಪದ ಬೆಳಕನ್ನು ಮೀರಿಸುವವಳು. ನೋವು ನಲಿವಿನಲ್ಲಿ ಜೊತೆಯಲ್ಲೇ ಇರುವವಳು, ದೀಪದ ಬೆಳಕನ್ನು ಮೀರಿಸುವವಳು. ಕನಸಿನಲ್ಲೂ ಕಣ್ಣಾಗಿ ಕಾಯುವಳು, ಕನಸಿನಲ್ಲೂ ಕಣ್ಣಾಗಿ ಕಾಯುವಳು. ಮಕ್ಕಳು ಬೇಡಿದ್ದನ್ನು ಕೊಡಿಸಿ ಹಾರೈಸಿ ಹರಸುವವಳು. ನಮ್ಮ ನಗುವಿನಲ್ಲೇ ತನ್ನ ನಗುವ ಕಂಡುಕೊಳ್ಳುವವಳು. ನಮ್ಮ ನಗುವಿನಲ್ಲೇ ತನ್ನ ನಗುವ ಕಂಡುಕೊಳ್ಳುವವಳು. ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ ನೀನೇ ನನ್ನ ತಾಯಿಯಾಗಿ ಕರುಣಿಸೆಂದು ದೇವರಲ್ಲಿ ಬೇಡುವೆ ಅಮ್ಮ. ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ ನೀನೇ ನನ್ನ ತಾಯಿಯಾಗಿ ಕರುಣಿಸೆಂದು ದೇವರಲ್ಲಿ ಬೇಡುವೆ ಅಮ್ಮ. ಅಂದ್ರೆ ಅಮ್ಮ ಕವನದ ಮೂಲಕ ನೀವು ನಿಮ್ಮ ತಾಯಿ ಸುನಂದಮ್ಮನವರನ್ನ ಸ್ಮರಿಸ್ಕೊಳ್ತಿದ್ದೀರಿ ಅಂತ ಕಾಣುತ್ತೆ. ಸುನಂದಮ್ಮನ ತ್ಯಾಗ, ಆ ಪ್ರೀತಿ, ಆರೈಕೆ, ಆ ಪೋಷಣೆ ಇವೆಲ್ಲವೂ ಸಹ ಅತ್ಯಂತ ಉತ್ತುಂಗವಾದಂತಹ ಸ್ಥಿತಿಯಲ್ಲಿದ್ದು ನಿಮ್ಮನ್ನು ಈ ಮಟ್ಟಕ್ಕೆ ತಂದಿದೆ ಅಂತ ನಾನಾದರೂ ಭಾವಿಸ್ತೇನೆ. ನೀವು ಈ ಜಗತ್ತಿನ ಇತರೆ ಅಮ್ಮಂದರಿಗೆ ಕೇಳಿಕೊಳ್ಳುವಂತಹ ಒಂದು ಸಂದೇಶ ಅಥವಾ ಹೇಳುವ ಸಂದೇಶ ಏನಮ್ಮ? ನಾವು ಕಂಡುಕೊಂಡಂತ ತಂದೆ ತಾಯಿಗಳಿಗೆ ನಮಗೆ ನಿಜವಾದ ದೇವರುಗಳು ಅಂತ ತಂದೆ ತಾಯಿಗಳನ್ನು ಈಗ ನೋಡ್ತಾ ಇರ್ಬೇಕಾದ್ರೆ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಹೆಚ್ಚಾಗ್ತಾ ಇದಾವೆ. ಆದ್ರಿಂದ ಇನ್ನ ಯುವ ಪೀಳಿಗೆಗೆ ನಾನು ಕೇಳ್ಕೊಳ್ತೀನಿ ಅಂದ್ರೆ ಆದಷ್ಟು ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಸಂತೋಷದಿಂದ ಇಡೀರಿ. ಆ ವೃದ್ಧಾಶ್ರಮಗಳ ಸಂಖ್ಯೆಯನ್ನ ಕಡಿಮೆ ಮಾಡಿ. ನೀವು ನಿಮ್ಮ ತಂದೆ ತಾಯಿ ಕಳ್ಕೊಂಡ್ರೆ ಮತ್ತೆ ಸಿಗಲಾರದು, ಅದು ಅಮೂಲ್ಯವಾದ ರತ್ನಗಳು. ಅವುಗಳನ್ನು ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೇ ನನ್ನ ಒಂದು ಅಂದ್ರೆ ಕಣ್ಣಿಗೆ ಕಾಣುವ ದೇವರು ತಂದೆ ತಾಯಿ, ಅವರನ್ನ ಪ್ರೀತಿಸಿ, ಪೋಷಿಸಿ, ಪೂಜಿಸಿ ಎನ್ನುವಂಥ ಸಂದೇಶದ ಮೂಲಕ ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕವನ ವಾಚನದ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಬಳಗದ ವತಿಯಿಂದ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು ಮೇಡಮ್. ಧನ್ಯವಾದಗಳು. ಆತ್ಮೀಯ ಶ್ರೋತೃಗಳೇ, ಮತ್ತೊಬ್ಬ ಅತಿಥಿಯೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಧನ್ಯವಾದಗಳು.